ಇವತ್ತು ಕಿರಣ್ ಸರ್ ಕೇಳಿದ್ರು ವಾಟ್ ಈಸ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸುಮ್ಮನೆ ಟೆಕ್ನಿಕಲ್ ಆಗಿ ತುಂಬ ಮಾತಾಡೋದಕ್ಕಿಂತ ವೆನ್ ವಿ ಆರ್ ಅರ್ನಿಂಗ್ ಅಂದಾಗ ನಾವು ಅರ್ನಿಂಗ್ ಮಾಡಬೇಕಾದ್ರೆ ಸಮ್ ಸಾರ್ಟ್ ಆಫ್ ಸೇವಿಂಗ್ಸ್ ಮಾಡಬೇಕು. ಏನಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್? ಏನಿದು ಪ್ಲ್ಯಾನಿಂಗ್ ಅಂದರೆ ಏನು? ಬಿಕಾಸ್ ನಾವು ಇವಾಗ ತಾನೇ ಕೆಲಸ ಶುರು ಮಾಡಿರ್ತೀವಿ ಅಥವಾ 5 ವರ್ಷ ಆಗಿರುತ್ತೆ. ನಾವು ಪ್ಲ್ಯಾನಿಂಗ್ ಮಾಡ್ಕೊಬೇಕು ಫಾರ್ ಫ್ಯೂಚರ್ ಅಂತ ಕರಿತೀವಿ. ಬಿಕಾಸ್ ನಮ್ಮ ಲೈಫಲ್ಲಿ ಗ್ಯಾರಂಟಿಡ್ ಇವೆಂಟ್ಸ್ ಇರುತ್ತೆ. ಏನು ಗ್ಯಾರಂಟಿಡ್ ಇವೆಂಟ್ಸು? ನನ್ನ ಮದುವೆ ಆದಮೇಲೆ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದಾದಮೇಲೆ ನನಗೆ ಮಗು ಆಗುತ್ತೆ, ಮಗು ಆದಮೇಲೆ ಹೈಯರ್ ಎಜುಕೇಷನ್ನು ಮತ್ತು ಎಲ್ಲ ಎಜುಕೇಷನ್ ನಾನೇ ಜವಾಬ್ದಾರಿ, ಅದಾದಮೇಲೆ ನನಗೆ ರಿಟೈರ್ಮೆಂಟ್ ಕೂಡ ಆಗುತ್ತೆ. ಸೊ ಎಲ್ಲ ದೃಷ್ಟಿಯಿಂದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಇಟ್ ಈಸ್ ಮಸ್ಟ್ ಫಾರ್ ಎವ್ರಿ ಒನ್ ಅಂತ ಕರಿತೀವಿ. ಇವತ್ತೊಂದು ದಿನ ಏನಾಗಿದೆ, ಯಾರೂ ಕೂಡ ಎಜುಕೇಟ್ ಮಾಡ್ಕೊಳ್ಳಲ್ಲ. ಬಂದಂಥ ಇನ್ಕಮ್ನ ಎಲ್ಲನೂ ಕೂಡ ಎಕ್ಸ್ಪೆನ್ಸ್ ಮಾಡಿಬಿಡ್ತಾ ಇದ್ದಾರೆ. ಯಾವುದೇ ಸಾರ್ಟ್ ಆಫ್ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಮಾಡ್ತಾ ಇರ್ಬೋದು, ಸಮ್ ಯು ಆರ್ ಡೂಯಿಂಗ್ ಸಮ್ ಇನ್ವೆಸ್ಟ್ಮೆಂಟ್ ಆರ್ ಸೇವಿಂಗ್ಸ್, ಬಟ್ ಇಟ್ಸ್ ನಾಟ್ ಸಿಸ್ಟಮೆಟಿಕ್. ನಾವು ಅರ್ನ್ ಮಾಡಬೇಕಾದ್ರೆ ನಾವು ಎಕ್ಸ್ಪೆನ್ಸ್ ಮಾಡ್ತಾ ಇರ್ತೀವಿ. ಒಂದು ಸತಿ ನಾವು ಅರ್ನಿಂಗ್ನ ಸ್ಟಾಪ್ ಆದಮೇಲೆ ನಮ್ಮ ಎಕ್ಸ್ಪೆನ್ಸಸ್ ಸ್ಟಾಪ್ ಆಗೋಲ್ಲ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಆ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಮೊದಲನೇ ಪ್ರಾಮುಖ್ಯತೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಸರ್, ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಏನು ಪ್ರೊಟೆಕ್ಷನ್ ಅಂದರೆ, ವೆನ್ ಎವರ್ ವಿ ಆರ್ ಅರ್ನಿಂಗ್ ಅಂದಾಗ ನಮ್ಮ ಮೇಲೆ ಕೆಲವರು ಡಿಪೆಂಡ್ ಆಗಿರ್ತಾರೆ. ಎಷ್ಟೊಂದು ಸತಿ ನಾವು ಮಾತಾಡ್ತಾ ಇರ್ತೀವಿ, ನಿನ್ನ ಮೇಲೆ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗ್ತಾ ಇದೆ ಅಂತ. ಬಟ್ ಇನ್ನೊಂದು ಸತ್ಯ ಏನು ಅಂದರೆ, ನಿಮ್ಮ ಇನ್ಕಮ್ ಮೇಲೂ ಕೂಡ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಇನ್ಕಮ್ನ ನೀವು ಪ್ರೊಟೆಕ್ಟ್ ಮಾಡಬೇಕು. ಬಿಕಾಸ್ ಫ್ಯಾಮಿಲಿ ಪ್ರೊಟೆಕ್ಷನ್ ಏನು ಕರಿತೀವಿ ಅಂದರೆ, ಯುವರ್ ಫ್ಯಾಮಿಲಿ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಇನ್ಕಮ್ ಅಂದಾಗ ಇಫ್ ಎನಿಥಿಂಗ್ ಗೋಸ್ ರಾಂಗ್, ಬಿಕಾಸ್ ಡೆತ್ ಈಸ್ ಸರ್ಟನ್, ಟೈಮ್ ಈಸ್ ಅನ್ಸರ್ಟನ್. ಅದಕ್ಕೋಸ್ಕರ ಫ್ಯಾಮಿಲಿ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಫಸ್ಟ್ ಪ್ರಿಫರೆನ್ಸ್ ಫಾರ್ ಪ್ರೊಟೆಕ್ಷನ್ ಅಂತ ಕರಿತೀನಿ ಸರ್. ಪ್ರೊಟೆಕ್ಷನ್ ಆಯಿತು, ವಾಟ್ ನೆಕ್ಸ್ಟ್? ಬಿಕಾಸ್ ಒಂದು ಸತಿ ಪ್ರೊಟೆಕ್ಷನ್ ಆದಮೇಲೆ ಸೇವಿಂಗ್ಸ್ ಅಂತ ಶುರು ಮಾಡಬೇಕು. ಎಷ್ಟೊಂದು ಜನ ಇವತ್ತೇನು ಮಾಡ್ತಾಯಿದ್ರಿ, ಸಡನ್ನಾಗಿ ಅರ್ನ್ ಮಾಡ್ತೀರಾ, ಆಲ್ ಆಫ್ ಎ ಸಡನ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಸುಮಾರು ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲ ವಾಟ್ ಈಸ್ ದ ರಿಸ್ಕ್ ಓವರ್ ದೇರ್ ಅಂತ. ಫೈನಲಿ ಯು ವಿಲ್ ಸಫರ್. 80% ಆಫ್ ದ ಸ್ಮಾಲ್ ಇನ್ವೆಸ್ಟರ್ ಆರ್ ಸಫರಿಂಗ್ ಟುಡೇ ಇನ್ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಆ ಒಂದು ದೃಷ್ಟಿಲಿ ನೀವೇನು ಮಾಡಬೇಕಂದ್ರೆ, ಫಸ್ಟು ಪ್ರೊಟೆಕ್ಷನ್ ಮಾಡ್ಕೊಬೇಕು. ಪ್ರೊಟೆಕ್ಷನ್ ಯಾವ ಥರ ಅಂದರೆ, ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಇವತ್ತೆಲ್ಲ ಲೈಫ್ ಇನ್ಶೂರೆನ್ಸ್ ಅಂದಾಗ ಬರೀ ಲೈಫ್ ಇನ್ಶೂರೆನ್ಸ್ ತೊಗೊಂಬಿಡು, ಹೆಲ್ತ್ ಇನ್ಶೂರೆನ್ಸ್ ಅಂದಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಬಿಡು, ಇಟ್ ಶುಡ್ ನಾಟ್ ಅಟ್ಯಾಚ್ ಟು ಎನಿ ಸೇವಿಂಗ್ಸ್ ಅಂತ ಕರಿತೀವಿ. ಹಂಗಿರಬಾರ್ದು. ಲೈಫ್ ಇನ್ಶೂರೆನ್ಸ್ ಅಂದಾಗ ಎಲ್ಲ ಟರ್ಮ್ ಪ್ಲ್ಯಾನ್ನ ತೊಗೊಳಕ್ಕೆ ಹೋಗ್ತೀರಾ. ಟರ್ಮ್ ಪ್ಲ್ಯಾನ್ ಅಂದರೆ ಪ್ಯೂರ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಅದರಲ್ಲಿ ಯಾವುದೇ ಥರ ಸೇವಿಂಗ್ಸ್ ಇರಲ್ಲ. ಅದರಲ್ಲಿ ಎಂಡ್ ಬೆನಿಫಿಟ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಅದ್ರ ಮೇಲೆ ಹೋಗ್ತಾ 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 ಇಂಟ್ರೆಸ್ಟ್ ಕಳ್ಕೊತೀರಾ. ಅದಕ್ಕೋಸ್ಕರ LIC ಅಂತ ಬಂದು, ನಾಟ್ ಓನ್ಲಿ LIC, ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ತುಂಬ ಮಲ್ಟಿಪಲ್ ಬೆನಿಫಿಟ್ಸ್ ಇರೋಂಥ ಪ್ಲ್ಯಾನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಓನ್ಲಿ ಸಿಂಗಲ್ ಬೆನಿಫಿಟ್, ಯು ಗೋ ವಿತ್ ಮಲ್ಟಿ ಬೆನಿಫಿಟ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಹೇಳ್ತಾ ಇದೆ, ಕಿರಣ್ ಸರ್ ಹೇಳ್ತಾಯಿದ್ರು, ವೈ ವಿ ಹ್ಯಾವ್ ಟು ಮೋರ್ ಫೋಕಸ್ ಆನ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಇನ್ನೂ ಏನಾದ್ರು ಹೇಳ್ಬೋದಾ ಅಂತ. ಓಕೆ, ನಾನು ಹೇಳಿದೆ ನಿಮಗೆ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಬಂದಾಗ ನಾವು ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಅಂದ್ರೇನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್? ಸೇವಿಂಗ್ಸ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಎಲ್ಲಿ ನೀವು ಸೇವಿಂಗ್ಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಪ್ಲಸ್ ಪೋಸ್ಟಲ್ ಆಫೀಸ್ ಇರ್ಬೋದು, ಮತ್ತು ಇನ್ನೊಂದು ಕಡೆ ಬ್ಯಾಂಕ್ಸಲ್ಲಿ ಇರ್ಬೋದು, ಇದೆಲ್ಲ ಸೇವಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ನೆಗೆಟಿವ್ ಆಗಲ್ಲ, ಅಲ್ಲಿ ಗ್ರೋತ್ ಇರುತ್ತೆ ವಿತೌಟ್ ರಿಸ್ಕ್ ಅಂತ ಕರಿತೀವಿ. ಡೆಫಿನೆಟ್ಲಿ ಮೈ ಮನಿ ವಿಲ್ ಗ್ರೋ, ದೆರ್ ಈಸ್ ನೋ ಮಾರ್ಕೆಟ್ ಎಕ್ಸ್ಪೋಜರ್, ದಟ್ ಈಸ್ ವೈ ಗ್ರೋತ್ ವಿತೌಟ್ ರಿಸ್ಕ್ ಅಂತ ಕರಿತೀವಿ. ಗ್ರೋತ್ ವಿತ್ ರಿಸ್ಕ್ ಮಾಡಿಬಿಡ್ವಿ, ಇವಾಗೆಲ್ಲ ಸುಮಾರು ಖರ್ಚಿದೆ, ಇನ್ಫ್ಲೇಷನ್ಸ್ ಎಲ್ಲ ಇದೆ, ವಾಟ್ ಟು ಡೂ ಫಾರ್ ದಟ್ ಅಂತ ಕೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಗ್ರೋತ್ ವಿತ್ ರಿಸ್ಕ್ ಅಂತ ಕರಿತೀವಿ. ಏನಿದು ಗ್ರೋತ್ ವಿತ್ ರಿಸ್ಕ್ ಅಂದರೆ, ನನ್ನ ದುಡ್ಡು ಬೆಳೀತಾ ಇರಬೇಕು, ನನಗೊಂದು ಸ್ವಲ್ಪ ಜಾಸ್ತಿ ಬರಬೇಕು ರಿಟರ್ನ್ಸು. ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ ಕಿರಣ್ ಸರ್. ಯಾಕಂದರೆ ಪಿರಮಿಡ್ ಅಂತ ಕರಿತೀವಿ. ಏನು ಪಿರಮಿಡ್ ಅಂದರೆ, ಇಟ್ಸ್ ಎ ಸಾಲಿಡ್ ಸ್ಟ್ರಕ್ಚರ್. ನೋಡಿ, ಪಿರಮಿಡ್ ಹಿಂಗಿರುತ್ತಲ್ವ, ಹಿಂಗಿರೋ ಪಿರಮಿಡ್ಡು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಆಲ್ ಆಫ್ ಎ ಸಡನ್ ಏನು ಮಾಡ್ತಾರೆ ಜನ, ಸಡನ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಯಾವಾಗ ಸಡನ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೆ ಫೌಂಡೇಶನ್ ಇರೋಲ್ಲ ಪ್ರೊಟೆಕ್ಷನ್ ಅನ್ನೋದು. ದಟ್ಸ್ ವೈ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಸಫರ್.
ಯಾರು ಹಿಂಗೆ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಬರ್ತಾರೆ ದೇ ವಿಲ್ ನಾಟ್ ಸಫರ್ ಸರ್, ದೇ ವಿಲ್ ಲೀಡ್ ಹ್ಯಾಪಿ ಲೈಫ್. ಸೊ ಹಂಗಿದ್ದಾಗ ಫಸ್ಟು ಪ್ರೊಟೆಕ್ಷನ್ನು, ನೆಕ್ಸ್ಟ್ ಗ್ರೋತ್ ವಿತ್ ರಿಸ್ಕ್ ಅಂತ ಕರಿತೀವಿ, ಇನ್ನೊಂದು ಗ್ರೋತ್ ವಿತೌಟ್ ರಿಸ್ಕು, ಫೈನಲ್ ಆಗಿ ಹೈ ರಿಸ್ಕ್ ಅಂತ ಕರಿತೀವಿ. ಇವತ್ತೊಂದು ದಿನ ನನಗೆ ಜಾಸ್ತಿ ಇನ್ಕಮ್ ಇದೆ, ನಾನು ಆಲ್ರೆಡಿ ಸೇವಿಂಗ್ಸ್ ಮಾಡಿದ್ದೀನಿ, ಸಮ್ ಸಾರ್ಟ್ ಆಫ್ ಪ್ರೊಟೆಕ್ಷನ್ನು ಇದೆ, ವಾಟ್ ನೆಕ್ಸ್ಟ್ ಅಂದಾಗ ಯು ಕ್ಯಾನ್ ಇನ್ವೆಸ್ಟ್ ಇನ್ ಶೇರ್ಸ್ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಯು ಕ್ಯಾನ್ ಇನ್ವೆಸ್ಟ್. ಯು ಹ್ಯಾವ್ ಟು ಗಿವ್ ಫೋಕಸ್ ಆನ್ ಹೈ ರಿಸ್ಕ್. ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ, ಇಟ್ಸ್ ಎ ಸಿಸ್ಟಮೆಟಿಕ್ ಪ್ಲ್ಯಾನಿಂಗ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನಾನು ಯಾವುದೇ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾತಾಡ್ತಾ ಇದ್ದೀನಿ. ಹಂಗಾಗಿ ಫಸ್ಟು ಬಂದಾಗ ಪ್ರೊಟೆಕ್ಷನು, ನೆಕ್ಸ್ಟ್ ಗ್ರೋತ್ ಆಗಬೇಕು, ಯಾವುದೇ ರೀತಿ ರಿಸ್ಕ್ ಇರಬಾರ್ದು, ಅದಾದಮೇಲೆ ಗ್ರೋತ್ ಇರಬೇಕು, ಸ್ಲೈಟ್ಲಿ ರಿಸ್ಕ್ ಅಂತ ಕರಿತೀವಿ ಇವತ್ತೊಂದು ದಿನ. ಸೊ ಗ್ರೋತ್ ವಿತ್ ರಿಸ್ಕ್ ಅಂತ ಬಂದಾಗ ಸರ್ ಮ್ಯೂಚುವಲ್ ಫಂಡ್ಸು ಮತ್ತು ಕೆಲವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು LIC, ನಾನು LICಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ LICಲಿ ಎಲ್ಲ ಥರ ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸೇವಿಂಗ್ಸು, ಗ್ಯಾರಂಟಿಡ್ ಇನ್ಸ್ಟ್ರೂಮೆಂಟ್ಸು, ಮಾರ್ಕೆಟ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಏನು ಮಾರ್ಕೆಟ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯು ಆರ್ ಇನ್ವೆಸ್ಟಿಂಗ್ ಇನ್ LIC, ಇಟ್ ಈಸ್ ಕಾಲ್ಡ್ ಎಸ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಸರ್. ಇದರಲ್ಲಿ ಇಟ್ ಈಸ್ ಲಿಂಕ್ಡ್ ಟು ಶೇರ್ ಮಾರ್ಕೆಟ್. ಸೊ ನಮ್ಮ ಒಂದು ಪ್ಲ್ಯಾನು ಏನಕ್ಕೆ ಬೆಸ್ಟು ವೆನ್ ಕಂಪೇರ್ ಟು ಅದರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ, ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಎ ಒನ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಪೀಪಲ್ ಆರ್ ಗೆಟಿಂಗ್ ಗುಡ್ ರಿಟರ್ನ್ಸ್ ಆ್ಯಂಡ್ ಫ್ಯೂ ಮ್ಯೂಚುವಲ್ ಫಂಡ್ಸ್ ಆರ್ ರನ್ನಿಂಗ್ ವಿತ್ ನೆಗೆಟಿವ್ ರಿಟರ್ನ್ಸ್. ಬಟ್ ULIPs ಅಂತ ಬಂದಾಗ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಅನ್ನೋದು ತುಂಬ ಕಮ್ಮಿ. ಏನಕ್ಕೆ ಕಮ್ಮಿ ಅಂದರೆ ಯು ನೋ ವೇರ್ ವಿ ಆರ್ ಇನ್ವೆಸ್ಟಿಂಗ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್. ಸೊ ಹಂಗಿದ್ದಾಗ ಇನ್ನೊಂದೇನು ಎಕ್ಸ್ಟ್ರಾ ಅಡ್ವಾಂಟೇಜ್ ವೆನ್ ಕಂಪೇರ್ ಟು ಮ್ಯೂಚುವಲ್ ಫಂಡ್ಸು, ಶೇರ್ಸು ಮತ್ತು ULIPಸು, ಕನ್ವೆನ್ಷನಲ್ ಪ್ಲ್ಯಾನ್ಸ್ ಅಂತ ನೋಡಿದಾಗ ULIPಸ್ಗೆ ಒಂದು ಸ್ಪೆಷಲ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಕರಿಬೋದು. ಏನಕ್ಕೆ ಅಂದರೆ ವೆನ್ ಎವರ್ ಯು ಆರ್ ಇನ್ವೆಸ್ಟಿಂಗ್ ಇನ್ ULIPs ಅಪ್ ಟು 2.5 lakhs ತನಕ ಪ್ರೀಮಿಯಮ್, ಇಯರ್ಲಿ ಪ್ರೀಮಿಯಮ್ ಇಫ್ ಇಟ್ ಈಸ್ 2.5 lakhs ಆರ್ ಲೆಸರ್ ದ್ಯಾನ್ 2.5 lakhs, whatever maturity you are going to receive, it is tax free. That is the extra advantage in ULIPs. ಮ್ಯೂಚುವಲ್ ಫಂಡ್ಸ್ ಬೇಡವಾ? ಎಸ್, ಮ್ಯೂಚುವಲ್ ಫಂಡ್ಸು ಬೇಕು. ಇನ್ವೆಸ್ಟ್ಮೆಂಟ್ ಬ್ಯಾಸ್ಕೆಟ್ ಅಂದಾಗ ನಿಮ್ಮ ಹತ್ರ ಎಲ್ಲ ಇರಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ದೇ ವಿಲ್ ಗೋ ವಿತ್ ಒನ್ ಸಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸು. ಏನಾದ್ರು ಮಾರ್ಕೆಟ್ ಏನಾದ್ರು ಕ್ರ್ಯಾಶ್ ಆದಾಗ, ಈ ಥರ ಆದಾಗ ದೇ ವಿಲ್ ಫೇಸ್ ಲಾಟ್ ಆಫ್ ಲಾಸ್ ಅಂತಲೇ ಕರಿಬೋದು. ಸೊ ಆ ಥರ ಇದ್ದಾಗ ಯಾರು ಸಿಸ್ಟಮೆಟಿಕ್ಕಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಥರ ಮಾಡ್ಕೊಂಡು ಹೋಗ್ತಾರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಲೈಫಲ್ಲಿ ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಗೋಲ್ಸ್ ಇರ್ಬೋದು, ಎಲ್ಲನೂ ಕೂಡ ಫುಲ್ಫಿಲ್